ವೋಟಿಂಗ್ ಯಾಕೆ ಮುಖ್ಯ, ಹಾಗೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಮತದಾರರು ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಕಾದಂತಹ ಸನ್ನಿವೇಶಗಳು ಯಾವ್ದ್ಯಾವ್ದು, ಇದೆಲ್ಲದರ ಬಗ್ಗೆ ಆಳಾಗಲದ ವಿಶ್ಲೇಷಣೆ ಕೂಡ 8 ಗಂಟೆ ನಂತರದಲ್ಲಾಗುತ್ತೆ. ಸದ್ಯಕ್ಕೆ ಲೈವ್ ಅಪ್ಡೇಟ್ಸ್ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಮತವನ್ನ ಚಲಾವಣೆ ಮಾಡುವ ಸಲುವಾಗಿ ಇದೀಗ ಕುಟುಂಬ ಸಮೇತರಾಗಿ ಆಗಮಿಸಿರುವ ದೃಶ್ಯಗಳು ಇದು. ಇನ್ನು ಒಂದಷ್ಟು ಮಾರಲ್ ಕೋಡ್ ಆಫ್ ಕಂಡಕ್ಟ್ ಈ ಮತದಾನ ಪ್ರಕ್ರಿಯೆ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಯಾಗಿದ್ರೂ ಕೂಡ ಮತ ಚಲಾವಣೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆ ಅಥವಾ ಪಕ್ಷದ ಪರವಾಗಿ ವೋಟ್ ಹಾಕಿ ಅನ್ನೋ ರೀತಿಯಲ್ಲಿ ಯಾವುದೇ ಸೂಚನೆಯನ್ನ ನೀಡುವಂತಿಲ್ಲ. ರೈಟ್, ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ 14 ಲೋಕಸಭಾ ಕ್ಷೇತ್ರಗಳಿಂದ ನಿಮಗೆ ಗ್ರೌಂಡ್ ರಿಪೋರ್ಟ್ ಅನ್ನ ತಂದಿಡುವ ಪ್ರಯತ್ನವನ್ನ ಮಾಡ್ತಾ ಇರೋದು ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. 50ಕ್ಕೂ ಅಧಿಕ ಪ್ರತಿನಿಧಿಗಳು, ರಿಪಬ್ಲಿಕ್ ಕನ್ನಡದ 50ಕ್ಕೂ ಅಧಿಕ ಪ್ರತಿನಿಧಿಗಳು ಲೈವ್ ಕವರೇಜ್ ನಲ್ಲಿ ನಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಸದ್ಯಕ್ಕೆ ನಾನು ನನ್ನ ಕಲೀಗ ರಂಜಿತ್ನ ಮಾತನಾಡ್ತಾ ಹೋಗ್ತೀನಿ. ಮಲ್ಲೇಶ್ವರಂನಲ್ಲಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಏರಿಯಾ. ಯಾವ ರೀತಿ ಇದೆ ಮತದಾನ ಪ್ರಕ್ರಿಯೆಗೆ ಪ್ರತಿಕ್ರಿಯೆ ಪ್ರಾರಂಭಿಕ ಹಂತದಲ್ಲಿ, ಇದರ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ರಂಜಿತ್, ಮಲ್ಲೇಶ್ವರಂನಲ್ಲಿ ಎಲ್ಲಿದ್ದೀರಿ ತಾವು? ವೋಟಿಂಗ್ ಪ್ರಾರಂಭ ಆಗಿದೆಯಾ? ಉತ್ಸಾಹ ಯಾವ ರೀತಿ ಕಾಣೋಕ್ ಸಿಗ್ತಾ ಇದೆ? ಸಿದ್ಧತೆಗಳು ಯಾವ ರೀತಿ ಆಗಿದೆ? ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಎಸ್, ಎಕ್ಸಾಕ್ಟ್ಲಿ ಸ್ಮಿತಾ ರಂಗನಾಥ್. ಸದ್ಯ ನಾನಿರುವಂತಹ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅತಿ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯಿಂದಿದ್ರೆ, ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 21 ಅಭ್ಯರ್ಥಿಗಳು, ಅದರಲ್ಲೂ 15 ಪುರುಷ ಅಭ್ಯರ್ಥಿಗಳು, 6 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 7 ಗಂಟೆಗೆ ವೋಟಿಂಗ್ ಆರಂಭ ಆಗಿದೆ. ಸರತಿ ಸಾಲಿನಲ್ಲಿ ನಿಂತು ಜನ ವೋಟ್ ಮಾಡೋದಕ್ಕೆ ಇಲ್ಲಿ ಆಸಕ್ತರಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಹೊತ್ತೇರ್ತಾ ಇದೆ, ಅದರಂತೆ ಜನರು ಕೂಡ ಮತಗಟ್ಟೆ ಆಗಮಿಸ್ತಾ ಇದ್ದಾರೆ. ಓಟಿನ ಚೀಟಿಯೊಂದಿಗೆ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮತಗಟ್ಟೆಗೆ ಬಂದಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅವರು ತಮ್ಮ ವೋಟರ್ ಐಡಿಯನ್ನು ತೋರಿಸ್ತಾ ಇದ್ದಾರೆ. ಆ ಮೂಲಕ ದೇಶದ ಭವಿಷ್ಯವನ್ನು ರೂಪಿಸುವ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಸ್ಮಿತಾ, ಇದು ಮತಗಟ್ಟೆ. ಸುಮಾರು 5 ಮತಗಟ್ಟೆಗಳಿದ್ದಾವೆ ಇಲ್ಲಿ ಈ ಬೂತ್ನಲ್ಲಿ. ನೀವು ಗಮನಿಸಬಹುದು, ಇಲ್ಲಿ ಅಶ್ವತ್ಥ ನಗರ ಏರಿಯಾ ಇದು. ಇಲ್ಲಿರುವಂಥ ಮತಗಟ್ಟೆಯ ಚಿತ್ರಣ ಇದು. ಭಾರಿ ಕುತೂಹಲ ಇದೆ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆ. 14 ಕ್ಷೇತ್ರಗಳಿಗೆ ನಡೀತಾ ಇರುವಂಥ ವೋಟಿಂಗ್. 2,88,000,000 ಜನ ಇವತ್ತು ಮತದಾನವನ್ನು ಮಾಡ್ತಾರೆ. ಸುಮಾರು 30,066 ಮತಗಟ್ಟೆಗಳು ಬೆಂಗಳೂರಿನಲ್ಲಿದ್ದಾವೆ. ಬೆಂಗಳೂರು ಉತ್ತರ ಬಹಳ ಪ್ರಮುಖವಾದಂಥ ಕ್ಷೇತ್ರ. ಕಳೆದ ಬಾರಿ ಸದಾನಂದ ಗೌಡರು ಮತ್ತು ಕೃಷ್ಣ ಬೈರೇಗೌಡರು ಇದ್ದರು. 1,46,000 ಮತಗಳ ಅಂತರದಿಂದ ಸದಾನಂದ ಗೌಡರನ್ನ ಈ ಕ್ಷೇತ್ರದ ಮತದಾರರು ಗೆಲ್ಲಿಸಿದ್ರು. ಈ ಬಾರಿ ಶೋಭಾ ಕರಂದ್ಲಾಜೆ ಅವರು ಕಣದಲ್ಲಿದ್ದಾರೆ, ರಾಜೀವ್ ಗೌಡ ಕೂಡ ಕಣದಲ್ಲಿದ್ದಾರೆ. ಹಾಗಾಗಿ ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಮತದಾರರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನೋಡಿ, ಸಿಬ್ಬಂದಿ ಹೇಗೆ ಅಲ್ಲಿ ವ್ಯವಸ್ಥಿತವಾಗಿ VVPAT ಇಂದ ಹಿಡಿದು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ಮಿತಾ ನೀವು. ವ್ಯವಸ್ಥಿತವಾದಂಥ ಸಿದ್ಧತೆಯೊಂದಿಗೆ ಸರಿಯಾಗಿ 7 ಗಂಟೆಗೆ ಮತದಾನ ಆರಂಭ ಆಗಿದೆ. ಜನರು ಸರತಿ ಸಾಲಿನಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಹೊತ್ತೇ ಇರ್ತಾ ಇದ್ದಂತೆ ಆಸಕ್ತಿಯಾಗಿ ಜನರು ಕೂಡ ಬಂದು ಈ ಮತಗಟ್ಟೆಯಲ್ಲಿ ಸೇರ್ತಾ ಇದ್ದಾರೆ. ಆ ಮೂಲಕ ಎಲ್ಲ ವ್ಯವಸ್ಥೆಯೊಂದಿಗೆ ಇಲ್ಲಿ ಗಮನಿಸಬೇಕು, ಸುಮಾರು 25 ಜನ ಜಡ್ಜಿಗಳು ಇಲ್ಲಿ ಬಂದು ವೋಟ್ ಮಾಡ್ತಾರೆ. ಈ ಬೂತ್ಗೆ ಒಂದು ವೋಟ್ ಮಾಡ್ತಾರೆ. 5 ಮತಗಟ್ಟೆಗಳೇನಿದ್ದಾವೆ ಇಲ್ಲಿ ಬಂದು ವೋಟ್ ಮಾಡ್ತಾರೆ. ಆ ಮೂಲಕ ಒಂದು ಮಹತ್ವವಾದಂಥ ಮತಗಟ್ಟೆ ಕೂಡ ಹೌದಿದು. ಸದ್ಯಕ್ಕಂತೂ ನೀವು ಗಮನಿಸ್ತಾ ಇದ್ದೀರಲ್ಲ,
ಏನಲ್ಲ ಸ್ಮಿತಾ, ಸದ್ಯಕ್ಕೆ ಒಂದು ಉತ್ಸುಕರಾಗಿ ಜನ ಬಂದು ವೋಟ್ ಹಾಕ್ತಾ ಇದ್ದಾರೆ. ಭಾರಿ ಕುತೂಹಲ ಇದೆ, ಏನಾಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ. ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಜನ ಆದಷ್ಟು ಬೇಗ ಬರಬೇಕು. ಕಳೆದ ಬಾರಿ 61% ಮತದಾನ ಆಗಿತ್ತು ಇಡೀ ಕರ್ನಾಟಕದಲ್ಲಿ. ಈ ಬಾರಿ ಅತಿ ಹೆಚ್ಚು ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬಯಕೆ, ಮತ್ತು ನಮ್ಮ ಹಕ್ಕು, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಎಲ್ಲವೂ ಕೂಡ. ಸ್ಮಿತಾ, ರಂಗನಾಥ್. ರೈಟ್ ರಂಜಿತ್, ನನಗೆ ಈಗಷ್ಟೇ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಮೆಸೇಜ್ ಬಂತು, ವೋಟ್ ಹಾಕಕ್ಕೆ ಹೋಗಿ ಮೇಡಮ್, ನ್ಯೂಸ್ ಇದ್ದಿದ್ದೆ ಡೈಲಿ ಅಂತ. ಇನ್ಫ್ಯಾಕ್ಟ್ ರಂಜಿತ್ ಎಲ್ಲಿ ಕವರ್ ಮಾಡ್ತಿದ್ದಾರೆ, ಬೆಂಗಳೂರು ನಾರ್ತ್, ಮಲ್ಲೇಶ್ವರಂ, ಅಲ್ಲೇನೆ ನನ್ನ ವೋಟ್ ಕೂಡ ಇರೋದು. ನಾನು ಆಗಲೇ ಹೇಳಿದೆ, ರಿಪಬ್ಲಿಕ್ ಕನ್ನಡದ ಬಹುತೇಕ ಪ್ರತಿನಿಧಿಗಳು, ಕೆಲವ್ರದ್ದು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಮತಗಟ್ಟೆಗಳತ್ತ ಬಂದು ಮತ ಚಲಾಯಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಏನೋ ಮಧ್ಯಾಹ್ನ ಬಿಸಿಲಾಗ್ತದೆ, ಹಾಗಾಗಿ ಸಿಟಿಯ ಮತದಾರರು ಬೆಳಗ್ಗೆ ಬೇಗ ಬಂದು ಮತದಾನವನ್ನು ಮಾಡಿ ಆನಂತರ ಏನು ತೆರಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಮಧ್ಯಾಹ್ನದ ಅಂದರೆ 10 ಗಂಟೆ ನಂತರ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಮತದಾನ ಪ್ರಕ್ರಿಯೆ ಚುರುಕಾಗ್ತದೆ. ಆದರೆ ಸಿಟಿಯಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಏನು ಮತದಾನ ಪ್ರಕ್ರಿಯೆ ಚುರುಕಾಗುವಂಥದ್ದು. ಅದೇ ರೀತಿಯಲ್ಲಿ ಮಂಡ್ಯ ಸಿಟಿಯಲ್ಲಿ ಈಗಾಗಲೇ ಮತದಾರರು ಮತಗಟ್ಟೆಗಳತ್ತ ಬಂದು ಮತ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಇಲ್ಲಿನ ಭದ್ರತಾ ಸಿಬ್ಬಂದಿ ಅಂದರೆ ಪೊಲೀಸ್ ಸಿಬ್ಬಂದಿ ಅವರನ್ನು ಸರದಿ ಸಾಲಿನಲ್ಲಿ ನಿಲ್ಲಿಸುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಗೊಂದಲ ಆಗದಂತೆ ಎಚ್ಚರಿಕೆಯಿಂದ ನೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.